ಹೀಗೆ ಈ ಧರಣಿಯು ಯಾರನ್ನು ವರಿಸಿಹಳು, ಯಾರೊಡನೆ ಸಮಾಗಮವನ್ನು ಬಯಸಿಹಳು. ಹೀಗೆ ಕೇವಲ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳಬಾರದು. ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನಮಗುಂಟು. ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸಿ ಕೃಷ್ಣ. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳಲ್ಲಿ? ನೀನು ಸಹ ಯಾದವರ ಸಹಾಯವನ್ನು ಬೇಡಿ ಬಂದಂತೆ ತೋರುತ್ತಿರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಯಾರ ಪಕ್ಷವನ್ನು ವಹಿಸಲಿ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನನ್ನನ್ನು ನೋಡಿ ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮನಾದ ಬಂಧು. ಮೇಲಾಗಿ ವೀರನು, ನ್ಯಾಯಾಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೇ ಹೋದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ವಿಚಾರ ಮಾಡು. ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಮತ್ಯಾವ ವಿಚಾರ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ಅವನಿಗೆ ಬೇಕಾದ್ದನ್ನು ಕೇಳುವ ಅಧಿಕಾರ ಆತನಿಗಿರುವುದು. ಕೃಷ್ಣ, ನಿಮ್ ಈರುವರೆಗೂ ಸಹಾಯವನ್ನು ಮಾಡಿ. ಈಗ ಕೇಳಿ, ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಸೈನ್ಯ ನಿರಸ್ತ್ರನೂ ಆದ ನಾನು ಇನ್ನೊಂದು ಕಡೆ. ಈ ಎರಡರಲ್ಲಿ ನಿನಗ್ಯಾವುದು ಬೇಕು ಪಾರ್ಥವ? ಇದು ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿದೆ. ತಥಾಸ್ತು. ಈತನನ್ನು ಕಟ್ಟಿಕೊಂಡು ನನಗ ಪ್ರಯೋಜನವಾದರೆ ಏನು? ಯುದ್ಧಕ್ಕೆ ಬೇಕಾಗಿರುವುದು ಸೈನ್ಯ ಬಲ. ಕೃಷ್ಣ, ಪಾಂಡವರ ರಕ್ಷಮಾನವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮನ ಸಹಿತ ಯಾದವ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿವೆ. ನೀನು ನಡೆಸಿ ಯೋಧನ. ನಾನಿನ್ನು ಬರಲೇ? ಯಾದವ ಸೈನ್ಯ ನಿನ್ನ ಪಕ್ಷವನ್ನು ವಹಿಸುವಂತೆ ಆಜ್ಞೆ ಮಾಡಬೇಕು. ನೀನು ನಡೆ. ನಾನು ಇನ್ನು ಬರುತ್ತೇನೆ. ನಡೆಸಿ. ಕಪಟ ನಾಟಕ ಸೂತ್ರಧಾರಿ, ಪಾಂಡವರ ಪಕ್ಷಪಾತಿ,
ಚೆನ್ನೈಯಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನ ನಾ ಅರಿಯದವನಲ್ಲ.